ಬಾಲ್ಕಿ ರೈಲ್ವೆ ನಿಲ್ದಾಣದಲ್ಲಿ ಕನ್ನಡ ನಾಮಫಲಕವೇ ನಾಪತ್ತೆ. ಬೀದರ್ ಜಿಲ್ಲೆಯ ಬಾಲ್ಕಿ ರೈಲ್ವೆ ಸ್ಟೇಷನ್ ಮೇಲಿರುವ ಎಲ್ಲ ಭಾಷೆಯ ನಾಮಫಲಕವೂ ಇರುತ್ತವೆ, ಆದರೆ ಕನ್ನಡ ನಾಮಫಲಕವನ್ನೇ ಇರುವುದಿಲ್ಲ ಮತ್ತು ಮುಖ್ಯ ದ್ವಾರದ ನಾಮಫಲಕವನ್ನು ಕೂಡ ಹರಿದಿರುತ್ತದೆ. ಸರ್ಕಾರ ರಾಜ್ಯಾದ್ಯಂತ 60% ಕನ್ನಡ ನಾಮಫಲಕ ಇರಬೇಕು ಎಂದು ಆದೇಶಿಸಿದೆ. ಆದರೆ ಇಲ್ಲಿ ಜಿಲ್ಲಾ ಉಸ್ತುವಾರಿಗಳ ತವರು ಕ್ಷೇತ್ರದ ರೈಲ್ವೆ ನಿಲ್ದಾಣದಲ್ಲಿ ಕನ್ನಡ ಭಾಷೆಗೆ ಕಡೆಗಣನೆ ಮಾಡಲಾಗಿದ್ದು ಮೇಲ್ನೋಟಕ್ಕೆ ಕಂಡುಬರುತ್ತಿದೆ. ಬಾಲ್ಕಿ ಪಟ್ಟಣವು ಮಹಾರಾಷ್ಟ್ರ ಗಡಿ ತಾಲೂಕು ಆಗಿದ್ದು ಇದು ಕರ್ನಾಟಕ ರಾಜ್ಯದಲ್ಲಿ ಇದೆ ಎಂಬುದು ಕೂಡ ಇಲ್ಲಿನ ರೈಲ್ವೆ ಸಿಬ್ಬಂದಿಗಳು ಮರೆತಿದ್ದಾರೆಯೇ ಎಂದು ಕನ್ನಡ ಪರ ಹೋರಾಟಗಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಾಲ್ಕಿ ರೈಲ್ವೆ ಸ್ಟೇಷನ್ ಮೇಲ್ಗಡೆ ಇರುವ ಎಲ್ಲ ಭಾಷೆಯ ನಾಮಫಲಕವು ಉಳಿದಿರುತ್ತವೆ, ಅದರಲ್ಲಿ ಮುಖ್ಯವಾಗಿ ಕನ್ನಡ ನಾಮಫಲಕವನ್ನೇ ನಾಪತ್ತೆಯಾಗಿರುತ್ತದೆ. ರೈಲ್ವೆ ಸ್ಟೇಷನ್ ಮಾಸ್ಟರ್ ಹಾಗೂ ಅಲ್ಲಿನ ಸಿಬ್ಬಂದಿಗಳು ಕನ್ನಡ ನಾಮಫಲಕ ನಿರ್ಲಕ್ಷಿಸಿದ್ದು ಇಲ್ಲಿ ಮೇಲ್ನೋಟಕ್ಕೆ ಕಂಡುಬರುತ್ತದೆ. ಹಾಗೂ ರೈಲ್ವೆ ಸ್ಟೇಷನ್ನಲ್ಲಿರುವ ಪೊಲೀಸ್ ಸಿಬ್ಬಂದಿಗಳು 24 ಗಂಟೆ ಸೇವೆ ಸಲ್ಲಿಸಬೇಕಾಗುತ್ತದೆ. ಆದರೆ ಸ್ಟೇಷನ್ ಪೊಲೀಸ್ ಸಿಬ್ಬಂದಿಗಳು ಅವರೂ ಕೂಡ ನಾಪತ್ತೆಯಾಗಿದ್ದಾರೆ. ಅವರ ಪೊಲೀಸ್ ಠಾಣೆ ಕೂಡ ಬೀಗ ಹಾಕಿ ಯಾರೂ ಇಲ್ಲದೆ ಹಾಗೆ ಕಾಣುತ್ತದೆ. ಈ ವಿಡಿಯೋದಲ್ಲಿ ನೋಡಬಹುದು. ಇಲ್ಲಿಯ ಅಧಿಕಾರಿಗಳು ಕನ್ನಡ ನಾಮಫಲಕಕ್ಕೆ ಅವಮಾನ ಮಾಡುತ್ತಿರುವುದು ಈ ಮೇಲ್ನೋಟಕ್ಕೆ ಕಂಡುಬರುತ್ತಿದೆ ಎಂದು ಕರ್ನಾಟಕ ಹೊಯ್ಸಳ ಸಂಘಟನೆಯ ವಿಭಾಗೀಯ ಸಂಚಾಲಕರಾದ ಸಂಜು ಕುಮಾರ್ ನಾವದಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆದಷ್ಟು ಬೇಗ ಇದನ್ನು ಸರಿಪಡಿಸಿ ಕನ್ನಡ ನಾಮಫಲಕ ಹಾಕಬೇಕು, ಇಲ್ಲದಿದ್ದರೆ ರೈಲ್ವೆ ಅಧಿಕಾರಿಗಳ ವಿರುದ್ಧ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಸಂಜು ಕುಮಾರ್ ನಾವದಗಿ ಎಚ್ಚರಿಸಿದ್ದಾರೆ. MD ಲೈಕ್ ಜಿಕೆ ನ್ಯೂಸ್ ಕನ್ನಡ ಬಾಲ್ಕಿ. ಕರ್ನಾಟಕ ರಕ್ಷಣಾ ವೇದಿಕೆಯ ಉತ್ತರ ಕರ್ನಾಟಕ ಉಸ್ತುವಾರಿಗಳಾದ ಸಂಜು ನಾವದಗಿ ಅವರು ನಮ್ಮ ಮುನ್ಸಿಪಾಲಿಟಿ ಚೀಫ್ ಆಫೀಸರ್ ಅವರಿಗೆ ಕನ್ನಡ ನಾಮಫಲಕ ಹಾಕಬೇಕಂತ ರೈಲ್ವೆ ಸ್ಟೇಷನ್ಗೆ ನಾಮಪತ್ರ ಹಾಕಬೇಕಂತ ಮನವಿ ಕೊಟ್ಟರು ಕೂಡ ನಮ್ಮ ರೈಲು ನಿಲ್ದಾಣಕ್ಕೆ ಕನ್ನಡ ನಾಮಫಲಕ ಇಲ್ಲ ಅಂತ ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಹೊಯ್ಸಳ ವೇದಿಕೆ ಉತ್ತರ ಕರ್ನಾಟಕ ಉಸ್ತುವಾರಿಗಳಾದ ಸಂಜು ನಾವದಗಿ ಅವರು ಹೇಳ್ತಾ ಇದ್ದೀನಿ. ಸಲ ನಾವು ಬಾಲ್ಕಿ ತಾಲೂಕಿನಲ್ಲಿ ರೈಲ್ವೆ ಸ್ಟೇಷನ್ಗೆ ಕನ್ನಡ ನಾಮಫಲಕ ಮಾಡಬೇಕಂತ ಮುನ್ಸಿಪಾಲಿಟಿ ಚೀಫ್ ಆಫೀಸರ್ ಅವರಿಗೆ ನಾವು ಮನವಿ ಕೊಟ್ಟರೂ ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ. ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶಾರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಎಂದೇ ಭೇಟಿ ನೀಡಿ RK ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957.